ಏನಾಗ್ಬಿಡುತ್ತೆ ಪರಿಸ್ಥಿತಿ ಅನ್ನುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಈಗಾಗಲೇ ಯಾರೆಲ್ಲ ಯಾವ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತು. ಆರಂಭದಲ್ಲಿ ಆಗಿದ್ದು ಹೋಟೆಲ್ನವರಿಗೆ ಬಹುದೊಡ್ಡದಾಗಿ ಪೆಟ್ಟು ಬಿತ್ತು. ಅವರು ಈಗಲೂ ಕೂಡ ಪೆಟ್ಟನ್ನು ಅನುಭವಿಸ್ತಾ ಇದ್ದಾರೆ, ಕಾರಣ ಅವ್ರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಿಲ್ಲ. ತದನಂತರ ಒಂದಿಷ್ಟು ಊಹಾಪೋಹಗಳು ಬಂತು, ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ಗಳಿಗೆಲ್ಲ ನುಗ್ಗಿದ್ರು, ಕ್ಯಾನ್ಗಳು ಡ್ರಮ್ಗಳೆಲ್ಲ ತುಂಬಿಸ್ಕೊಂಡ್ರು. ಆದರೆ ನಿಜಕ್ಕೂ ಕೂಡ ಬಹುದೊಡ್ಡದಾಗಿ ಸಮಸ್ಯೆ ಹೋಟೆಲ್ನವರು ಆದ ನಂತರ ಎರಡನೇ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥವರು ಆಟೋದವರು. ಯಾಕೆ ಅಂತಂದರೆ ಇವರ ಬದುಕು ಈಗ ಮೂರಾಬಟ್ಟೆ ಆಗೋ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಯಾಕೆ ಅಂತಂದರೆ ಅವ್ರಿಗೆ ಬದುಕು ಕಟ್ಕೊಳ್ಬೇಕು ಅಂತಂದರೆ ದುಡಿಮೆ ಮಾಡಬೇಕು ಅಂತಂದರೆ ಆಟೋ ಓಡಿಸ್ಬೇಕು ಅಂತಂದರೆ ಆಟೋದಲ್ಲಿ ಗ್ಯಾಸ್ ಬೇಕು. ಕಾರಣ ಅವರೆಲ್ಲ ತೊಗೊಂಡಿರೋದು LPG CNG ಇರುವಂಥ ಆಟೋಗಳನ್ನು. ಈಗ ಪರಿಸ್ಥಿತಿ ಆ ಬಂಕ್ಗಳಲ್ಲಿ ಸಿಗ್ತಾನೆ ಇಲ್ಲ ಗ್ಯಾಸ್. ಏನು ಮಾಡಬೇಕು ಸರ್ ನಾವು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಏನಾಗಿದೆ ದುಸ್ಥಿತಿ? ಆಟೋಗಳು ಬಂದಾಗುತ್ತಾ? ಆಲ್ಮೋಸ್ಟ್ ಆಲ್ ಈಗ ಬಂದಾಗುವಂಥ ಹಂತದಲ್ಲಿ ಇವೆ ಸದ್ಯಕ್ಕೆ, ಗ್ಯಾಸ್ ಸಿಗೋವರೆಗೂ. ಎಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇಂದು ಕೂಡ ಮುಂದುವರೆದ ಆಟೋ ಗ್ಯಾಸ್ ಟ್ರಬಲ್. ಗ್ಯಾಸ್ ಸ್ಟೇಷನ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ. ರಾಜಧಾನಿಯಲ್ಲಿ ಆಟೋ ಸಂಚಾರ ಬಂದ್ ಆತಂಕ. ಎಲ್ಲಿ ನೋಡಿದ್ರು ಆಟೋಗಳ ಸಾಲು. ನನ್ನ ಸರದಿ ಯಾವಾಗ ಬರುತ್ತೋ, ಯಾವಾಗ ಗ್ಯಾಸ್ ತುಂಬಿಸ್ಕೊಂಡು ಒಂದಿಷ್ಟು ಬಾಡಿಗೆ ಹೊಡೆದು ಯಾವಾಗ ಜೇಬ್ ತುಂಬಿಸ್ಕೊಳ್ಳೋದು ಎಂಬ ಚಿಂತೆಯಲ್ಲಿರುವ ಆಟೋ ಚಾಲಕರು ನಿಂತಿದ್ರು. ಅಲ್ಲಿ ಕೊಲ್ಲಿ ಯುದ್ಧ ನಡೀತಾ ಇದ್ರೆ ಇಲ್ಲಿ ನಮ್ಮ ಆಟೋ ಚಾಲಕರ ತುತ್ತಿನ ಚೀಲಕ್ಕೆ ಬೆಂಕಿ ಇಟ್ಟಿದೆ. ಬೆಂಗಳೂರಿನ ಪ್ರತಿ LPG ಗ್ಯಾಸ್ ಬಂಕ್ ಬಳಿ ಈ ದೃಶ್ಯಗಳು ಸಾಮಾನ್ಯ ಎಂಬಂತಾಗಿದೆ. ಸೂರ್ಯ ಮೂಡೋದಕ್ಕೂ ಮೊದಲು, ಬಂಕ್ ಓಪನ್ ಆಗೋದಕ್ಕೂ ಮೊದಲು ಬಂಕ್ ಎದುರು ಬಂದು ಸರತಿ ಸಾಲಲ್ಲಿ ನಿಲ್ತಿದ್ದಾರೆ. ಕಳೆದ 2 ವಾರಗಳಿಂದ ಆಟೋ ಚಾಲಕರು ಸೇಮ್ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. LPG ಸಮರ್ಪಕವಾಗಿ ಸಿಗದೆ ಹೋದ್ರೆ ಆಟೋ ಸಂಚಾರವೇ ಬೆಂಗಳೂರಿನಲ್ಲಿ ಸ್ತಬ್ಧವಾಗುವ ಆತಂಕ ಎದುರಾಗಿದೆ. ಬೆಂಗಳೂರಿನ ಯಶವಂತಪುರದ ಸುಬೇದಾರ್ ಪಾಳ್ಯದಲ್ಲಿರುವ ಗ್ಯಾಸ್ ಸ್ಟೇಷನ್ನಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಆಟೋ ಚಾಲಕರು ಕಾದು ನಿಂತಿರುವ ದೃಶ್ಯಗಳು ಕಂಡು ಬಂದಿದ್ವು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಅಂದರೆ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ LPG ಅಭಾವದ ಎಫೆಕ್ಟ್ ಇಂದು ಕೂಡ ಮುಂದುವರಿತಾ ಇದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ. ಯಶವಂತಪುರದ ಸುಬೇದಾರ್ ಪಾಳ್ಯ ಪೆಟ್ರೋಲ್ ಬಂಕ್ ಅಂದರೆ ಗ್ಯಾಸ್ ಸ್ಟೇಷನ್ ಏನಿದೆ ಅದರ ಮುಂಭಾಗದಲ್ಲಿದ್ದೇನೆ. ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಚಾಲಕರು LPGಗಾಗಿ ಕಾದು ನಿಲ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಸಪ್ಲೈ ಆಗದೆ ಇರುವಂಥ ಕಾರಣಕ್ಕಾಗಿ ಎಲ್ಲೆಲ್ಲಿ LPG ಸಿಗ್ತಾ ಇದೆ ಅಲ್ಲೇ ಹೋಗಿ ಅಟ್ಲೀಸ್ಟ್ ಸಿಗೋಷ್ಟನ್ನಾದರೂ ಹಾಕ್ಸ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಸದ್ಯ ಆಟೋ ಚಾಲಕರು ಬಂದಿದ್ದಾರೆ. ಈಗ ಅದೇ ಕಾರಣಕ್ಕಾಗಿ ಬಹುತೇಕ ಎಲ್ಲ LPGಗಳಲ್ಲೂ ಕೂಡ ಇದೇ ರೀತಿಯಾದಂಥ ರಶನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಫಸ್ಟ್ ಇಲ್ಲೇ ಬಂದಿಲ್ಲ, ನಾವು 4-5 ಬಂಕ್ ರೌಂಡ್ ಹೊಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲೊಂದು ಆಗ್ತಾ ಇದ್ರು. ಬಂದು ನಾವು ಏನಿಲ್ಲ ಅಂದ್ರೂ ನಾನು ಬಂದಾಗ ಒಂದು 150 ಆಟೋ ಆಯಿತು. 1 ಅವರಿಂದ ಕಾಯ್ಕೊಂಡು ನೋಡಿ ಇವಾಗ ತಿರ್ಗಾ ಬಂದರೆ ಇನ್ನೊಂದು 400-500 ಆಟೋಗಳು ನಿಂತಿದೆ. ತುಂಬ ಕಷ್ಟ ಇದೆ ಸರ್, ಮಾಡೋಕ್ಕೆ ತುಂಬ ಕಷ್ಟ ಐತೆ. ಒಂದು ಪಾಯಿಂಟ್ ಇದ್ರೂ ನಮ್ಮ ಗಾಡಿ ಓಡ್ಸೋಕ್ಕಾಗಲ್ಲ. ಇಲ್ಲ ನಾವು ಹೋದ್ರೆ ಬಾಡಿಗೆ ಸಿಗ್ಬೇಕಾದ್ರೂ ಗ್ಯಾಸ್ ಇರಬೇಕು, ಮೈನ್ ಗ್ಯಾಸ್ ಇರಬೇಕು. ಗ್ಯಾಸ್ ಇಲ್ಲ ಅಂದ್ರೆ ಏನು ಮಾಡೋಣ? ದುಡಿಬೇಕಂದ್ರೆ ಗ್ಯಾಸ್ ಬೇಕು. ಗ್ಯಾಸ್ ನೋಡ್ರೆ ಎಲ್ಲೂ ಸಿಕ್ಕಲ್ಲ, ಎಲ್ಲ ಬಂಕ್ಗಳು ಮುಚ್ಚೈತೆ. ನಾವೇನು ಮಾಡ್ಬೇಕು ನಮಗೆ ಗೊತ್ತಿಲ್ಲ ಸರ್. ಆಟೋ ಅವ್ರ ಜೀವನ ತುಂಬಾ ಬಾಧೆ ಇದೆ. APMC ಆಟೋ ಗ್ಯಾಸ್ ಬಂಕ್ ಬಂದ್. ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲು. ಯಶವಂತಪುರದ RMC ಯಾರ್ಡ್ ಆಟೋ ಗ್ಯಾಸ್ ಬಂಕ್ ಬಂದ್ ಆಗಿದೆ. ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ರಾತ್ರಿಯಿಂದ ರಸ್ತೆ ಉದ್ದಕ್ಕೂ ಆಟೋ ಗ್ಯಾಸ್ ಬಂಕ್ ಬಳಿ ಆಟೋಗಳು ಸಾಲುಗಟ್ಟಿ ನಿಂತಿರುವ ದೃಶ್ಯಗಳು ಕಂಡುಬಂತು. ಗ್ಯಾಸ್ ಇಲ್ಲ ಸರ್, ಏನ್ ಮಾಡೋದು? ನಮಗೆ ಗ್ಯಾಸ್ ಕೊಡಿ, ನ್ಯಾಯ ಕೊಡಿಸಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಅಡುಗೆ ಸಿಲಿಂಡರ್ ಆಯಿತು, ಹೋಟೆಲ್ ಸಿಲಿಂಡರ್ ಆಯಿತು, ಈಗ ಆಟೋ ಗ್ಯಾಸ್ಗೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆಯಿಂದನೂ ಕೂಡ ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ ಆಟೋಗಳಿಗೆ. ಅದೇ ಪರಿಸ್ಥಿತಿ ಇವತ್ತು ಕೂಡ ಮುಂದುವರೆದಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಯಶವಂತಪುರದ APMC ಯಾರ್ಡ್ನಲ್ಲಿರುವಂಥ ಗ್ಯಾಸ್ ಮುಂಭಾಗ ಆಟೋಗಳು ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು, ಸಾಲುಗಟ್ಟಿ ಗ್ಯಾಸ್ಗೋಸ್ಕರ ಕಾಯ್ತಾ ಇರುವಂಥದ್ದು. ಈಗಾಗಲೇ ನೋ ಸ್ಟಾಕ್ ಅಂತ ಕೂಡ ಈ ಒಂದು ಗ್ಯಾಸನ್ನು ಮುಚ್ಚಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ರಸ್ತೆಯ ಉದ್ದಕ್ಕೂ ಕೂಡ ಆಟೋಗಳನ್ನು ನಿಲ್ಲಿಸಿ ಗ್ಯಾಸ್ಗೋಸ್ಕರ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೂಪರ್ ಗ್ಯಾಸ್ ಅಂತೇಳಿ ಈ ಗ್ಯಾಸು ನೋ ಸ್ಟಾಕ್ ಆಗಿರೋ ನೆಲೆಯಲ್ಲಿ ಕ್ಲೋಸ್ ಮಾಡಿದ್ದಾರೆ. ಗಮನಿಸ್ತಾ ಹೋಗ್ತಾ ಇದ್ದೀರಾ, ಇಲ್ಲಿ ನೋ ಸ್ಟಾಕ್ ಬೋರ್ಡನ್ನು ಹಾಕಿರುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಆಟೋ ಚಾಲಕರು ಗ್ಯಾಸ್ಗೋಸ್ಕರ ಇಲ್ಲಿ ಕಾಯ್ತಾ ಇದ್ದಾರೆ, ಆದರೆ ಗ್ಯಾಸ್ ಸಿಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆಟೋ ಗ್ಯಾಸ್ ಎಲ್ಲೆಲ್ಲಿ ಸಿಗ್ತಾ ಇಲ್ಲ, ಎಲ್ಲ ಕಡೆ ಇದೇ ಪರಿಸ್ಥಿತಿನಾ? ಇಡೀ ಬೆಂಗಳೂರಿನಲ್ಲಿ ಎಲ್ಲೋ ಒಂದು 2-3 ಕಡೆ ಮಾತ್ರ ಸಿಗ್ತಾ ಇದೆ. ಆ 2-3 ಕಡೆ ಹೋದರೂ ಕೂಡ 1500, 750 ಗಾಡಿಗಳಿದ್ದಾವೆ. ಇವತ್ತು ಬೆಳಗ್ಗೆ ನಾನು 11 ಗಂಟೆ 10 ಗಂಟೆಗೆ ನಾನು ನಿಂತ್ಕೊಂಡಾಗ ನಾನು ಗ್ಯಾಸ್ ತುಂಬಿಸ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಬೇಕಂದ್ರೆ ನನಗೆ 4 ರಿಂದ 5 ಗಂಟೆ ಟೈಮ್ ಆಗುತ್ತೆ.
ಆ ಟೈಮಲ್ಲಿ ನಾವು ಸಂಪಾದನೆ ಮಾಡೋದಿಲ್ಲಿ. ಮತ್ತು ಇನ್ನೊಂದು ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿದಾಗ ನಾನು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಖಾಲಿ ಹೋಗಬೇಕು, 2 ಲೀಟ್ರ್ ಗ್ಯಾಸ್ ಖರ್ಚಾಗ್ತದೆ. ಇರೋ ಗ್ಯಾಸಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದ್ದಾರೆ. ತುಂಬ ದಿವಸದಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಬಡವರು ತುಂಬ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಗ್ಯಾಸು 30 ರೂಪಾಯಿ ಲೀಟ್ರಿಗೆ ಜಾಸ್ತಿ ಆಗಿದೆ. ಬಡವರು ಹೆಂಗೆ ಸರ್ ಜೀವನ ಮಾಡೋದು? ಮಕ್ಕಳು ಎಲ್ಲ ತುಂಬ ಕಷ್ಟ ಆಗುತ್ತಲ್ವಾ? ಎಲ್ಲಿ ನೋಡಿದ್ರೂ ನೋ ಸ್ಟಾಕ್ ಬೋರ್ಡ್, ಆದರೂ ನಿರೀಕ್ಷೆ ಗಣ್ಗಳಲ್ಲಿ ಕಾಯ್ತಾ ನಿಂತ ಚಾಲಕರು. ಕೇವಲ ಯಶವಂತಪುರದ ಕತೆ ಅಲ್ಲ, ಇಡೀ ಬೆಂಗಳೂರಿನ ಆಟೋ ಚಾಲಕರು ನಿತ್ಯ ಈ ಬವಣೆಯನ್ನ ಎದುರಿಸ್ತಾ ಇದ್ದಾರೆ. ಇದು ಶೇಷಾದ್ರಿಪುರದ ಗ್ಯಾಸ್ ಸ್ಟೇಷನ್. ಕಣ್ಣು ಹಾಯಿಸಿದ ಕಡೆ ಎಲ್ಲವೂ ಕೂಡ ಆಟೋಗಳು ಕಂಡು ಬರ್ತಿದೆ. ಒಂದೇ ಜಾಗದಲ್ಲಿ 2 ಗ್ಯಾಸ್ ಸ್ಟೇಷನ್ಗಳಿದ್ರು, 2 ಗ್ಯಾಸ್ ಸ್ಟೇಷನ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಕಂಡು ಬಂದಿದೆ. ಗ್ಯಾಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬಂದಾಗ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಆಟೋ ಚಾಲಕರು ಕಾಯ್ತಾ ನಿಂತಿರೋದು ಕಂಡು ಬಂತು. ಸದ್ಯ ಶೇಷಾದ್ರಿಪುರಂನಲ್ಲಿದ್ದೇನೆ. ಶೇಷಾದ್ರಿಪುರಂನ ಬಂಕ್ನ ಮುಂಭಾಗವೂ ಕೂಡ ಪರಿಸ್ಥಿತಿ ಅದೇ ರೀತಿಯಲ್ಲಿದೆ. ರಾತ್ರಿಯಿಂದ ನಿದ್ದೆಯನ್ನು ಮಾಡದೆ ಅನೇಕ ನಮ್ಮ ಆಟೋ ಚಾಲಕರೆಲ್ಲರೂ ಕೂಡ ಜಾಗರಣೆ ಮಾಡ್ತಾ ಬಂಕ್ನ ಮುಂದೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಿನ್ನೆ ಕೂಡ ಇದೇ ಬಂಕ್ನಲ್ಲಿ ಕಿಲೋಮೀಟರ್ ಗಟ್ಟಲೆ 2 ದಿಕ್ಕಿನಲ್ಲೂ ಕೂಡ, ಒಂದೊಂದು ದಿಕ್ಕಿನಲ್ಲಿ ಏನಿಲ್ಲ ಅಂತ ಹೇಳಿದ್ರು 300-350ಕ್ಕೂ ಹೆಚ್ಚು ಆಟೋಗಳು ನಿಂತಿದ್ವು. ಇವತ್ತು ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಈಗಾಗಲೇ ಬಂಕ್ಗಳನ್ನು ಕ್ಲೋಸ್ ಮಾಡಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಕೂಡ ಹಾಕಲಾಗಿದೆ. ಬಂಕ್ನಲ್ಲಿ ಸದ್ಯಕ್ಕೆ LPG ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕಾದು ನಿಂತಿರುವಂಥ ಆಟೋ ಚಾಲಕರಿಗೆ ಕೊಡ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ಈಗಾಗಲೇ ನೋ ಸ್ಟಾಕ್ ಬೋರ್ಡನ್ನು ಕೂಡ ಹಾಕಲಾಗಿದೆ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಅಂತ ಹೇಳಿ ಸಹಕಾರ ಕೊಡಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಬಟ್ ಕಾಯುವಂಥ ಆಟೋ ಚಾಲಕರು ಎಷ್ಟು ದಿನ ಎಷ್ಟೊತ್ತು ಅಂತ ಹೇಳಿ ಕಾಯಬೇಕು. ನನ್ನೊಟ್ಟಿಗೆ ಇದ್ದಾರೆ, ಮಾತನಾಡಿಸ್ತಾರೆ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಸರ್? ನಾವು ಬೆಳಗ್ಗೆ 4 ಗಂಟೆಯಿಂದ ಕಾಯ್ತೇವೆ ಸರ್. ಬೆಳಗ್ಗೆ 4 ಗಂಟೆಯಿಂದ ಕಾಯ್ತೇವೆ. ರಾತ್ರಿ ಬಂದ್ವಿ 12 ಗಂಟೆಯಲ್ಲಿ ಆಗ್ತಾಯಿದ್ರು, ಆಮೇಲೆ ಗಲಾಟೆ ಮಾಡೋದನ್ನು ನಿಲ್ಲಿಸ್ಬಿಟ್ರು. ಮತ್ತೆ ಬೆಳಗ್ಗೆ 4 ಗಂಟೆ ನೀವು ಕಾಯ್ತಾನೆ ಇದ್ವಿ. ಇದೇ ಇಲ್ಲ ಅಂತ 2 ಏನೂ ಹೇಳ್ತಿಲ್ಲ ಅವರು. ಓಕೆ, ಈಗ ಪೂರ್ತಿ LPGಗೋಸ್ಕರನೇ ಸುತ್ತಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಕಷ್ಟ ಆಗ್ತಾ ಇದೆ? ಎಷ್ಟು ಕಷ್ಟ ಅಂತ ಯಾರಿಗೆ ಹೇಳೋದು ಸರ್? ಯಾರಿಗೆ ಹೇಳೋದು ಸರ್? ಅಷ್ಟು ಕಷ್ಟ ಎಲ್ಲ ಬಂಕಲ್ಲೂ ತಿರುಗಾಡಿ ಬರೀ ಇರೋ ಗ್ಯಾಸು ಖಾಲಿ ಮಾಡ್ಕೊಳ್ತಾ ಇದ್ವಿ. ಪೆಟ್ರೋಲ್ಗಂತೂ ಪೆಟ್ರೋಲ್ ಓಡಲ್ಲ. ಅಲ್ಲ, ಅಷ್ಟೊತ್ತು ಬಂದು ಈಗ ಯಾವುದ್ರಲ್ಲಿ ಒಂದರಲ್ಲಿ ಹಾಕಿದ್ರೆ ಪರವಾಗಿಲ್ಲ, ಅಲ್ಲಿಲ್ಲ ಅಂತ ಇಲ್ಲಿಂದ ಅಲ್ಲ ತಿರುಗಾಡಿ ಸಾಕಾಗ್ಬಿಟ್ಟು ಗಾಡಿ ಏನಿಲ್ಲ ತೊಳ್ಕೊಂಬಂದು ನಿಲ್ಸಿದ್ವಿ. ಸರ್ ನಾನು ನೈಟಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ನೈಟ್ ಬಂದೆ, ಲಾಸ್ಟ್ ನಂದೇ ಹಾಕೋಣ ಅಂತ ಇದ್ದೆ, ಅಷ್ಟು ಬೇಗ ಖಾಲಿ ಆಗ್ಬಿಟ್ಟು. ಇವಾಗ ಕ್ಲೋಸ್ ಅಂತಾರೆ, ನೋ ಸ್ಟಾಕ್ ಬರ್ಬೇಕಂತಾರೆ. 20ನೇ ತಾರೀಕು ಸಿಗುತ್ತೆ ಅಂತ ಹೇಳ್ತಾವ್ರೆ ಇವಾಗ. ನೆಕ್ಸ್ಟ್ ಏಪ್ರಿಲ್ 20. ಇನ್ನು ಆಟೋ ಚಾಲಕರ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ, ಗ್ಯಾಸ್ಗಾಗಿ ಊಟ ತಿಂಡಿ ಹಾಗೂ ನಿದ್ದೆ ಎಲ್ಲವೂ ಕೂಡ ಆಟೋದಲ್ಲೇ ಆಗ್ತಿದೆ. ರಾತ್ರಿ ಇಡೀ ನಿದ್ರೆ ಇಲ್ಲದೆ ಸುತ್ತಾಡ್ತಿದ್ದಾರೆ. ಒಬ್ಬೊಬ್ರು ಒಂದೊಂದು ಕಥೆಯನ್ನು ಹೇಳ್ತಿದ್ದಾರೆ. ಕೆಲವರು ಮನೆಗೆ ಹೋಗೋಕ್ಕಾಗಿಲ್ಲ, ಊಟ ತಿಂಡಿಗೂ ಹಣ ಇಲ್ಲದ ಸ್ಥಿತಿಯನ್ನು ತಲುಪಿದ್ದಾರೆ. ಬೆಳಗ್ಗೆ ಗ್ಯಾಸ್ ಸಿಗಬಹುದು ಅನ್ನೋ ಭರವಸೆಯಲ್ಲಿ ರಾತ್ರಿ ಬಂಕ್ ಬಳಿನೇ ಆಟೋ ನಿಲ್ಲಿಸಿ ಅಲ್ಲೇ ನಿದ್ದೆ ಮಾಡಿ ಪರದಾಡ್ತಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೂ ನೋ ಸ್ಟಾಕ್. ಬಂಕ್ ಸಿಬ್ಬಂದಿ ಜೊತೆ ಚಾಲಕರ ವಾಗ್ವಾದ. ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಅದ್ಯಾವ ಮಟ್ಟಿಗೆ ತಲುಪಿದೆ ಅಂದರೆ, ಆಟೋ ಚಾಲಕರು ಇಷ್ಟು ದಿನ ಸಹನೆಯ ಕಟ್ಟೆಯೊಡೆಯುವಂತಹ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಮಾಗಡಿ ರಸ್ತೆಯಲ್ಲಿರುವ ಆಟೋ LPG ಸ್ಟೇಷನ್ನಲ್ಲಿ ಗ್ಯಾಸ್ಗಾಗಿ ದೊಡ್ಡ ಗಲಾಟೆನೇ ನಡೆದು ಹೋಗಿದೆ. ಗ್ಯಾಸ್ ಇದ್ರೂ ಕೊಡ್ತಾ ಇಲ್ಲ ಅಂತ ಸಿಡಿದೆದ್ದ ಆಟೋ ಚಾಲಕರು LPG ಸ್ಟೇಷನ್ನಲ್ಲಿ ಗಲಾಟೆ ಮಾಡಿ ಸ್ವತಃ ತಾವೇ ಗ್ಯಾಸ್ ಮಿಷಿನ್ ಆನ್ ಮಾಡಿ ಚೆಕ್ ಮಾಡಿದ್ದಾರೆ. ಸ್ಟಾಕ್ ಇಲ್ಲ ಅನ್ನೋದು ಪಕ್ಕಾ ಆದಮೇಲೆ ಬೇರೆ ಬಂಕ್ ಕಡೆಗೆ ಹೋಗಿದ್ದಾರೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಯಾವ ಮಟ್ಟಕ್ಕೆ ಆಗಿದೆ ಅನ್ನುವಂಥದ್ದನ್ನು ನೇರವಾಗಿ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಮಾಗಡಿ ರಸ್ತೆ ಟೋಲ್ ಗೇಟ್ ಏನಿದೆ, ಟೋಲ್ ಗೇಟ್ಗೆ ಬಂಕ್ ಏನಿದೆ, ಬಂಕಿಗೆ ಸುಮಾರು 1 ಕಿಲೋಮೀಟರ್ವರೆಗೂ ಕೂಡ 1-1.5 ಕಿಲೋಮೀಟರ್ವರೆಗೂ ಕೂಡ ಈ ರೀತಿಯಾಗಿ ಆಟೋಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಅಭಾವ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಇದು ಒಂದೊಂದು ದಿನಕ್ಕೂ ಕೂಡ, ಅಂದರೆ ಪ್ರತಿದಿನವೂ ಕೂಡ ಒಂದು ರೀತಿ ಫೈಟ್ ಮಾಡುವಂಥ ಪರಿಸ್ಥಿತಿ, ಪರದಾಡುವಂಥ ಪರಿಸ್ಥಿತಿ. ಒಂದು ದಿನ ಪೂರ್ತಿ ಕಾದರೂ ಪರವಾಗಿಲ್ಲ, ನಮಗೆ ಗ್ಯಾಸ್ ಸಿಕ್ಕರೆ ಸಾಕು ಅನ್ನೋ ಥರದ ಪರಿಸ್ಥಿತಿಯಲ್ಲಿ ಚಾಲಕರಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ, ಅಂದರೆ ರಾತ್ರಿಯೇ ಬಂದು ಆಟೋಗಳಲ್ಲಿ ಇಲ್ಲೇ ಮಲ್ಕೊಳ್ಳುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಬೆಳಗ್ಗೆ ಓಪನ್ ಆಗಿದ್ದ ಕೂಡಲೇ ನಾವು ಗ್ಯಾಸನ್ನು ಹಾಕಿಸ್ಕೊಳ್ಳೋಣ ಅನ್ನೋ ಥರದ ಮಟ್ಟಕ್ಕೆ ಈಗ ಏನು ಈ ಆಟೋ ಚಾಲಕರು ಬಂದಿರುವಂಥದ್ದು. ಇದು ಪರಿಸ್ಥಿತಿ ನಿಜಕ್ಕೂ ದಾರುಣ ಆಗ್ತಾ ಇದೆ. ಗ್ಯಾಸ್ನ ಎಮರ್ಜೆನ್ಸಿ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ವಿಕೋಪಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಒಂದು ರೀತಿ ಏನು ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಅನಿವಾರ್ಯ. ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು. ಗ್ಯಾಸನ್ನು ಹಾಕಿಸ್ಕೊಂಡ್ರಷ್ಟೇ ಬದುಕು ನಡೆಯೋದು ಇವ್ರದ್ದು. ಅದರಿಂದಾಗಿ ಈ ರೀತಿ
ಬಂಕ್ನ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಯಾವ ರೀತಿಯಾಗಿ ಆಟೋಗಳನ್ನು ನಿಲ್ಲಿಸಿದ್ದಾರೆ ಅಂತಂದರೆ, ನಾವು ಯೂಶಲಿ ನೋಡುವಂಥದ್ದು ಆಟೋಗಳನ್ನು ಆಟೋ ಸ್ಟ್ಯಾಂಡ್ಗಳಲ್ಲಿ ಈ ರೀತಿಯಾಗಿ ಸಾಲುಗಟ್ಟಿ ನಿಲ್ಲಿಸಿರ್ತಾರೆ. ಇನ್ನು ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೂ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದ್ದು, ಇಂದು ಸ್ಟಾಕ್ ಇಲ್ಲ ನಾಳೆ ಬನ್ನಿ ಅಂತ ಬಂಕ್ ಸಿಬ್ಬಂದಿ ಹೇಳ್ತಿದ್ದಾರೆ. ರಾತ್ರಿಯಿಂದಲೂ ಕಾದು ನಿಂತಿರುವ ಆಟೋ ಚಾಲಕರಿಗೆ ನೋ ಸ್ಟಾಕ್ ಬೋರ್ಡ್ ದರ್ಶನ ಆಗ್ತಿದೆ. ಬೇರೆ ಆಯ್ಕೆ ಇಲ್ಲದೆ ಹಲವು ಕಡೆ ಸುತ್ತಾಡಿ ಬಂದು ನಿಲ್ತಿದ್ದಾರೆ. ಅಥವಾ LPG ಬಂಕ್ಗಳ ಮುಂದೆ ದೊಡ್ಡ ಪ್ರಮಾಣದ ಕ್ಯೂಗಳಾಗ್ತಾ ಇದ್ರೆ, ಇತ್ತ ಒಂದಷ್ಟು LPG ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳು ಕಾಣ್ತಾ ಇದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಇಂಡಿಯನ್ ಆಯಿಲ್ ಆಟೋ ಗ್ಯಾಸ್ ಏನಿದೆ ಇಲ್ಲಿದ್ದೇನೆ. ಈಗಾಗಲೇ ನೋ ಸ್ಟಾಕ್ ಬೋರ್ಡನ್ನು ಹಾಕಲಾಗಿದೆ. ನಿನ್ನೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಗಲಾಟೆ ಕೂಡ ಆಗಿತ್ತು. ತಳ್ಳಾಟ ನೂಕಾಟ ಮುಗಿಬಿದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಪರದಾಟವನ್ನು ಮಾಡಿದರು. ಬಟ್ ಇವತ್ತು ಲೋಡ್ ಬಾರದೇ ಇರುವಂಥ ಕಾರಣಕ್ಕಾಗಿ ನೋ ಸ್ಟಾಕ್ ಬೋರ್ಡನ್ನು ಹಾಕಲಾಗಿದೆ. ಎಡಭಾಗದಲ್ಲಿ ಪಾಪ ನಮ್ಮ ಆಟೋ ಚಾಲಕರು ಏನಿದ್ದಾರೆ, ಚಾಲಕರು ಕಾದು ನಿಂತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳಿದೆ. ಬಹುತೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಸಿಗುವಂಥ ಕಡೆಗಳಲ್ಲಿ ಕಿಲೋಮೀಟರ್ಗಟ್ಟಲೆ ಕ್ಯೂ ನಿಲ್ತಾ ಇದೆ. ಸಾಮಾನ್ಯವಾಗಿ ಇವರೆಲ್ಲರೂ ಕೂಡ ಇಷ್ಟೊತ್ತಿಗೆ ಬಾಡಿಗೆಯನ್ನು ಆರಂಭ ಮಾಡ್ತಾ ಇದ್ರು. ಅಂದರೆ ತಮ್ಮ ದಿನನಿತ್ಯದ ಜೀವನವನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಬಾಡಿಗೆ ಎಲ್ಲರಿಗೂ ಕೂಡ ಆರಂಭ ಆಗ್ತಾ ಇತ್ತು. ಆದರೆ ಈಗ LPG ಬಂಕ್ಗಳ ಮುಂದೆ ಅಂದರೆ ಗ್ಯಾಸ್ ಸ್ಟೇಷನ್ಗಳ ಮುಂದೆ ದಿನಗಟ್ಟಲೆ ಗಂಟೆಗಟ್ಟಲೆ ಕಾದು ನಿಲ್ಲುವಂಥ ಪರಿಸ್ಥಿತಿ. ಬಹುತೇಕರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾಯ್ತಾ ಇದ್ದಾರೆ. ಅವ್ರು ಯಾರೂ ಕೂಡ ನಿದ್ದೆಯನ್ನು ಕೂಡ ಸರಿಯಾಗಿ ಮಾಡಿರೋದಿಲ್ಲ. ಬೆಳಗ್ಗೆ ಎದ್ದು ಬಂದು ಟೀ ಕಾಫಿ ತಿಂಡಿನೂ ಕೂಡ ಮಾಡಿಲ್ಲ. ಅನೇಕರು ಕಾದು ನಿಂತಿದ್ದಾರೆ. ಮತ್ತೊಂದು ಕಡೆ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ಬರ್ತಾ ಇದ್ದಾರೆ. ನೋಡಿ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದು ಸರ್ಕಾರಿ ಸ್ವಾಮ್ಯದ ಬಂಕ್, ಅಂದರೆ ಆ ಸರ್ಕಾರಿ ಸಂಸ್ಥೆಗಳೇನಿರ್ತವೆ ಅದರ ರೀತಿಯ ಬಂಕ್ಗಳು. ನೋ ಸ್ಟಾಕ್ ಬೋರ್ಡ್ ಇರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳೇ ಇಲ್ಲದೆ ಸದ್ಯ ಬಂಕ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಆಟೋ ಗ್ಯಾಸ್ ಬಂಕ್ಗೆ ಪೊಲೀಸ್ ಭದ್ರತೆ. 2 ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ. ಮೈಸೂರು ರಸ್ತೆಯ ಭಾರತ್ ಗ್ಯಾಸ್ ಬಂಕ್ಗೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಮೈಸೂರು ರಸ್ತೆಯ ಗ್ಯಾಸ್ ಬಂಕ್ನಲ್ಲೂ ಗ್ಯಾಸ್ ಹಾಕಿಸೋದಕ್ಕೆ ಆಟೋಗಳು ಸಾಲುಗಟ್ಟಿ ನಿಂತಿದೆ. ಮೈಸೂರು ರಸ್ತೆಯ ವಿನಾಯಕ ಸರ್ಕಲ್ನಿಂದ ಸಿರ್ಸಿ ಸರ್ಕಲ್ವರೆಗೂ ಕ್ಯೂ ನಿಂತಿರುವ ದೃಶ್ಯ ಕಂಡುಬಂತು. ಇದು ಮೈಸೂರು ರಸ್ತೆಯಲ್ಲಿ ಇರುವಂಥದ್ದು. ಮೈಸೂರು ರಸ್ತೆಯ ವಿನಾಯಕ ಥಿಯೇಟರ್ನಿಂದ ಸಿರ್ಸಿ ಸರ್ಕಲ್ವರೆಗೂ ಇಲ್ಲಿ ನಮಗೆ ಎಡಭಾಗದಲ್ಲಿ ಸಿಗ್ತಾ ಇರ್ತಕ್ಕಂಥ ಚಿತ್ರಣ ನೋಡ್ಬೋದು. ಮೈಸೂರು ರಸ್ತೆ ಎಡಭಾಗದಲ್ಲಿ ಆಟೋಗಳು ಬಂಕ್ಗೋಸ್ಕರ ಸಾಲುಗಟ್ಟಿ ನಿಲ್ಲಿರುವಂಥದ್ದು. ಈ ಮುಂದೆ ಒಂದು ಬಂಕ್ ಇದೆ. ಆ ಬಂಕ್ಗೋಸ್ಕರ ಇಲ್ಲಿ ಆಟೋಗಳು ಇಲ್ಲಿಂದನೇ ಸರದಿ ಸಾಲಿನಲ್ಲಿ ನಿಂತಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಎಲ್ಲರೂ ಕೂಡ ಆಟೋಗಳನ್ನ ಸಂಚಾರ ಮಾಡ್ತಾ ಇದ್ರು, ದುಡಿಮೆಯನ್ನು ಮಾಡಿಕೊಳ್ತಾ ಇದ್ರು. ಆದರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಇವತ್ತು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸಬಹುದಾಗಿದೆ ಯಾವ ಮಟ್ಟಕ್ಕೆ ನಿಂತಿದ್ದಾವೆ ಅಂತಂದರೆ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ನಿಂತಿರುವಂಥದ್ದು. ಇಲ್ಲಿ ಮಾತ್ರ ಈಗಾಗಲೇ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿರುವಂಥದ್ದು. ಸಿಗ್ತಾ ಇರುವಂಥದ್ದು ಇಲ್ಲಿ ಮಾತ್ರ ಒಂದು ಕಡೆ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಹಾಕ್ಸೋದಕ್ಕೋಸ್ಕರ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಇನ್ನು ತೋರಿಸ್ತೀನಿ ಮುಂಭಾಗದಲ್ಲಿ ಮೈಸೂರು ರಸ್ತೆಯ ಮುಂಭಾಗದಲ್ಲಿ ಇನ್ನೂ ಯಾವ ಮಟ್ಟಕ್ಕೆ ವೆಹಿಕಲ್ಗಳು ನಿಂತಿದ್ದಾವೆ ಅನ್ನುವಂಥದ್ದು. ಬೆಳಗ್ಗೆಯಿಂದನೂ ಕೂಡ ನಿನ್ನೆ ರಾತ್ರಿಯಿಂದನೂ ಕೂಡ ವೆಹಿಕಲ್ಗಳು ಕಾಯ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕೆಂತಂದರೆ ಆಟೋಗಳ ಟ್ರಬಲ್ ಈಗ ಆಗಿರುವಂಥದ್ದು. ಯಾಕೆಂದರೆ ಮೊನ್ನೆಲ್ಲ ಡೊಮ್ಯಾಸ್ಟಿಕ್ ಗ್ಯಾಸ್ ಸಮಸ್ಯೆ ಆಗ್ತಾ ಇತ್ತು. ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಈಗ ಅದೇ ಪರಿಸ್ಥಿತಿ ಆಟೋಗಳಿಗೂ ಕೂಡ ಉಂಟಾಗಿರುವಂಥದ್ದು ನೋಡ್ಬೋದಾಗಿದೆ. ಇಷ್ಟೊಂದು ಸಂಖ್ಯೆ ಅಲ್ಲಿ ಈ ಆಟೋಗಳು ನಿಂತಿರೋದು ನೋಡಿದ್ರೆ ಪಾಪ ಆಟೋ ಚಾಲಕರು ದುಡಿಮೆ ಇಲ್ಲದೇ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಟ್ಟಿರುವ ಸ್ಟುಡಿಯೋದ ಬಳಿ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ನೇತಾಡ್ತಿದೆ. ಗ್ಯಾಸ್ ಖಾಲಿ ಆಗಿರೋದ್ರಿಂದ ಬಂಕ್ ಮುಂಭಾಗವೇ ಆಟೋಗಳು ನಿಂತ ದೃಶ್ಯಗಳು ಕಂಡುಬಂತು. ಬೆಂಗಳೂರಿನಲ್ಲಿ ಈಗ ಬಂಕ್ಗಳಲ್ಲಿ LPG ಆಟೋ ಗ್ಯಾಸ್ ಸಿಗದೆ ಪರದಾಟ ಶುರುವಾಗಿದೆ. ಕಳೆದ 3 ವಾರಗಳಿಂದ ಆಟೋ ಡ್ರೈವರ್ಸ್ಗಳ ಪರದಾಟ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಬೆಂಗಳೂರಿನಲ್ಲಿ 30 to 40% ಅಷ್ಟು ಆಟೋಗಳ ಓಡಾಟವೇ ಡೌನ್ ಆಗಿದೆ. ಆ್ಯಪ್ಗಳಲ್ಲಿ ಕೂಡ ಸಿಗ್ತಾ ಇಲ್ಲ. ನಾವೀಗ ಕಂಠೀರವ ಸ್ಟುಡಿಯೋ ಬಳಿ ಇರುವಂತಹ ಬಂಕಲ್ಲಿದ್ದೀವಿ. ಇಲ್ಲಿ ಕೂಡ ನೋ ಸ್ಟಾಕ್ ಬೋರ್ಡ್ ಕಳೆದ 2 ದಿನಗಳಿಂದ ಈ ಗ್ಯಾಸ್ ಬಂಕಲ್ಲಿ ಸಿಗ್ತಾನೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಇನ್ನೊಂದು ಕಡೆಗೆ ಇಲ್ಲಿ ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು, ಗ್ಯಾಸ್ ಖಾಲಿ ಆಗಿರೋದ್ರಿಂದ ಬಂಕ್ಗಳಲ್ಲೇ ಆಟೋವನ್ನ ಪಾರ್ಕ್ ಮಾಡಿ ನಿಲ್ಲಿಸಿದ್ದಾರೆ. ಏನ್ ಮಾಡೋದು ದಿನದ ದುಡಿಮೆಗೆ ಅನ್ನುವಂತಹ ಟೆನ್ಷನ್ ಈಗ ಆಟೋ ಚಾಲಕರದು. ಸೊ ಮಾತಾಡ್ಸೋಣ ಆಟೋ ಚಾಲಕರನ್ನ ಏನ್ ಹೇಳ್ತಾರೆ ಅಂತ. ಸರ್, ಇವಾಗ 2 ದಿನದಿಂದ ಇಲ್ಲಿ ಸಿಗ್ತಾ ಇಲ್ಲ. ಎಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್ 30 to 40% ಆಟೋ ಡೌನ್ ಆಗಿದೆ. ಹೌದು ಮೇಡಮ್, ಇವಾಗ 10 ಬಂಕ್ಗಳಲ್ಲಿ 2 ಬಂಕ್ಗಳು ಮಾತ್ರ ಗ್ಯಾಸ್ ಆಗ್ತಾ ಇದಾರೆ. ಬೆಂಗಳೂರಲ್ಲಿ ಟೋಟಲ್ ಲಕ್ಷಾಂತರ ಆಟೋಗಳಿದೆ. ಒಂದು ಬಂಕಲ್ಲಿ 1,000 ಆಟೋ ಇರುತ್ತೆ. ಕಡಿಮೆ ಅಂದ್ರೂ 800ರಿಂದ 1000 ಆಟೋಗಳಿರುತ್ತೆ. ನಾವು ಲೈನಲ್ಲಿ ನಿಂತ್ಕೊಂಡು 4 ಅವರ್ ಲೈನಲ್ಲಿ ಹೋಗಿ ನಾವು ಗ್ಯಾಸ್ ಫಿಲ್ ಮಾಡೋ ಟೈಮಿಗೆ ಗ್ಯಾಸ್ ಖಾಲಿ ಆಗಿದೆ ಅಂತ ನೋ ಸ್ಟಾಕ್ ಅಂತ ಬೋಲ್ಡ್ ಹಾಕ್ತಾರೆ. ಅವಾಗ ನಾವು ದುಡಿಮೆನೂ ಮಾಡೋಂಗಿರಲ್ಲ, ಗ್ಯಾಸು ಇರಲ್ಲ.
ಈ ಥರ ಪರಿಸ್ಥಿತಿ ನಮ್ಮ ಬೆಂಗಳೂರಲ್ಲಿ ನಾವು ಆಟೋ ಚಾಲಕರು ಅನುಭವಿಸ್ತಾ ಇದ್ದೀವಿ. ಆಟೋ ಚಾಲಕರು ಪರ್ಯಾಯವಾಗಿ ಬೇರೆ ದುಡಿಮೆಗೆ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಕೇಳ್ತಾ ಬೇರೆ ದುಡಿಮೆ ಮಾಡೋಕ್ಕಾಗಲ್ಲ ಮೇಡಮ್. ಬೇಡ ಅಂದ್ರೆ ಎಷ್ಟು ದಿನ ಒಬ್ಬರು ಕೆಲಸ ಕೊಡ್ಬೋದು, ಇಬ್ಬರು ಕೆಲಸ ಕೊಡ್ಬೋದು. ಲಕ್ಷಾಂತರ ಜನ ಕೆಲಸ ಕೊಡೋಕ್ಕೆ ಬೆಂಗಳೂರಲ್ಲಿ ಯಾರಿಗೂ ಕೊಡಲ್ಲ ಮೇಡಮ್. ಅಷ್ಟು ಯಾರಿಗೂ ಅಷ್ಟು ಇದಿರಲ್ಲ. ಈ ಪರಿಸ್ಥಿತಿ ಏನಂದರೆ ನಮಗೆ ಗ್ಯಾಸ್ ಇದ್ದರೆ ನಾವೇನೋ ಮಾಡ್ಬೋದು. ಗ್ಯಾಸ್ ರೇಟು ಎಚ್ಚರಿಕೆ ಇದೆ. 54 ರೂಪಾಯಿ ಇರೋದನ್ನು 105 ರೂಪಾಯಿ ಮಾರ್ತಾ ಇದ್ದಾರೆ. ಆಮೇಲೆ ಪೆಟ್ರೋಲ್ ಹಾಕೊಂಡು ಓಡಿಸೋಕ್ಕೂ ಆಗಲ್ಲ. ಪೆಟ್ರೋಲಲ್ಲಿ ಮೈಲೇಜ್ ಬರಲ್ಲ. ಈ ಡೀಸೆಲಲ್ಲಿ ಮೈಲೇಜ್ ಬರುತ್ತೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿದೆ ನಮ್ಗೆ. ಇದು ಪರಿಹಾರ ಅಂದರೆ ನಮಗೆ ಗ್ಯಾಸ್ ಬೇಕೇ ಬೇಕು. ಗ್ಯಾಸ್ ಇಲ್ಲ ಅಂದರೆ ಬೇರೆ ಪ್ರಾಬ್ಲಮ್ ಇಲ್ಲ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಮಿತಿ ಮೀರಿದೆ. ಆರ್ಆರ್ ನಗರ ಬಳಿ ಆಟೋ ಒಂದು ಗ್ಯಾಸ್ ಖಾಲಿಯಾಗಿ ನಡು ರಸ್ತೆಯಲ್ಲಿ ನಿಂತಿದೆ. ಸುಮಾರು 6-7 ಕಿಲೋಮೀಟರ್ ತಳ್ತಾ ಆಟೋ ಚಾಲಕ ಬಂದಿದ್ದಾನೆ. ಬೆಂಗಳೂರಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಯಾವ ಮಟ್ಟಕ್ಕೆ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ರಸ್ತೆಯಲ್ಲೇ ಆಟೋ ಗ್ಯಾಸ್ ಎಲ್ಲ ಖಾಲಿಯಾಗಿ ಆಟೋಗಳು ಆಫ್ ಆಗ್ತಾ ಇರುವಂಥದ್ದು. ಈಗ ಆಟೋ ಚಾಲಕರಿದ್ದಾರೆ, ತುಂಬ ದೂರದಿಂದ ಅವರು ಆಟೋವನ್ನು ತಳ್ಕೊಂಬರ್ತಾ ಇದ್ದಾರೆ. ಗ್ಯಾಸ್ ಇಲ್ಲದಂತೆ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸರ್, ಎಷ್ಟು ದೂರದಿಂದ ತಳ್ಕೊಂಬರ್ತಾ ಇದ್ದೀರಿ? ಇದು ಶೃಂಗೇರಿ ಚೆಕ್ ಪೋಸ್ಟ್ನಲ್ಲಿ ಬರ್ತಿರೋ ಸರ್. ಗ್ಯಾಸ್ ಗಾಡಿ ಪ್ರಾಬ್ಲಮ್ ಎಲ್ಲ ಖಾಲಿ ಆಗಿದೆ. ಎಲ್ಲ ಪ್ರಾಬ್ಲಮ್ 4-6 ಬ್ಯಾಂಕ್ಗಳು ಹೋಗ್ತೀರಾ, ಯಾವ ಕಡೆ ಗ್ಯಾಸ್ ಇಲ್ಲ. ನಮಗೆ ಎಲ್ಲ ಕಷ್ಟ, ನಮಗೆ ತುಂಬ ಕಷ್ಟ. ನಾವು ಎಲ್ಲ ಹಾಕಿಸ್ತಾ ಇದ್ರಿ ನೀವು ಗ್ಯಾಸ್ನ? ಚೆಕ್ ಪೋಸ್ಟ್ ಶೃಂಗೇರಿ ಈ ಕಡೆ ಇವ್ರು 9ಅಲ್ಲಿ ಬರಬೇಕಾ ನಾನು? ಇವಾಗ ರಾಜೇಶ್ವರಿ ಗೇಟ್, ಇದು ರಾಜೇಶ್ವರಿ ಗೇಟ್. ಇವಾಗ ಗ್ಯಾಸ್ ಇಲ್ಲ. ಯಾವ ಬ್ಯಾಂಕ್ನಲ್ಲಿ ಗ್ಯಾಸ್, ಯಾವ ಕಡೆ ಬ್ಯಾಂಕ್ ಇಲ್ಲ, ಗ್ಯಾಸ್ ಇಲ್ಲ, ಖಾಲಿ ಆಗಿದೆ ಎಲ್ಲ. ನಮ್ಮ ಖಾಲಿ ಆಯಿತು. ಈಗ ರಾತ್ರಿ ಖಾಲಿ ಆಗಿದೆ. ಅಲ್ಲಿ ಟೋ ಮಾಡಿ ಯಾರು ಎಲ್ಲ ಟೋ ಮಾಡಿಲ್ಲ. ಬರಬೇಕು ನಾನು ಗ್ಯಾಸ್ಗೆ. ಯಾವ ಕಡೆ ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ತುಂಬ ಸಮಸ್ಯೆ ಆಗಿದೆ. ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗಿದೆ. ಮನೆಯವರ ಮನೆ ನಮ್ಮ ವೈಫ್ ಅವರು ಬರ್ತಾ ಇದ್ದಂಗೆ ಹಾಸ್ಪಿಟಲ್ ಹೋಗಿದ್ದಾರೆ. ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಹೋಗ್ತಾರೆ. ಕಷ್ಟ ಆಗಿದೆ ನಮಗೆ. 2 ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ. ದೈನಂದಿನ ಆದಾಯಕ್ಕೆ ದೊಡ್ಡ ಹೊಡೆತ. ಇತ್ತ ನಾಗರಬಾವಿ ಸರ್ಕಲ್ನಲ್ಲೂ ಕೂಡ ಆಟೋಗಳ ಸಾಲು ಹನುಮಂತನ ಬಾಲದ ರೀತಿ ಬೆಳೆದಿತ್ತು. ಬರೋಬ್ಬರಿ 2 ಕಿಲೋಮೀಟರ್ವರೆಗೂ ಆಟೋಗಳು ಸಾಲುಗಟ್ಟಿ ನಿಂತಿದ್ದನ್ನು ನೋಡಿದರೆ ನಗರದಲ್ಲಿ ಗ್ಯಾಸ್ ಸಮಸ್ಯೆ ಯಾವ ಸ್ಥಿತಿ ತಲುಪಿದೆ ಎಂಬ ಅಂದಾಜು ನಮಗೆ ಸಿಗುತ್ತೆ. ಎಲ್ಲೆಲ್ಲಿಯೂ ಕಾಡ್ತಾ ಇರುವ ಗ್ಯಾಸ್ ಸಮಸ್ಯೆಯಿಂದ ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿಯಲ್ಲಿ ಚಾಲಕರಿದ್ದಾರೆ. ಅವರ ದೈನಂದಿನ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ರಸ್ತೆ ಸಂಚಾರಕ್ಕೂ ತೊಂದರೆ ಉಂಟಾಗ್ತಿದೆ. ಎಲ್ಪಿಜಿ ಹೊಡೆತಕ್ಕೆ ಆಟೋ ಚಾಲಕರು ತತ್ತರ. ಬೆಂಗಳೂರಲ್ಲಿ 40% ಕುಸಿದ ಆಟೋ ಸಂಚಾರ. ಆಪ್ಗಳಲ್ಲೂ ಆಟೋಗಳ ಸೇವೆ ಸಿಗ್ತಿಲ್ಲ. ಎಲ್ಪಿಜಿ ಗ್ಯಾಸ್ ಕೊರತೆಯ ಹೊಡೆತಕ್ಕೆ ಆಟೋ ಚಾಲಕರು ತತ್ತರಿಸಿ ಹೋಗಿದ್ದಾರೆ. ಎಷ್ಟೋ ಆಟೋಗಳು ರಸ್ತೆಗೆ ಇಳಿದಿಲ್ಲ. ಬೆಂಗಳೂರಿನಲ್ಲಿ ಬರೋಬ್ಬರಿ 3 ಲಕ್ಷಕ್ಕೂ ಹೆಚ್ಚು ಆಟೋ ಇದೆ. ಆದರೆ ನಿತ್ಯ ಆಟೋಗಳ ಓಡಾಟದಲ್ಲಿ 30-40% ಕುಸಿತ ಕಂಡಿದೆ. ಬಂಕ್ಗಳ ಮುಂಭಾಗವೇ ಆಟೋಗಳು ಬೀಡು ಬಿಟ್ಟಿರೋದ್ರಿಂದ ಬಹುತೇಕ ಆಟೋಗಳು ರೋಡಿಗೆ ಇಳಿದಿಲ್ಲ. ಇದರಿಂದ ಪ್ರಯಾಣಿಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಆಪ್ಗಳಲ್ಲೂ ಆಟೋಗಳ ಸೇವೆ ಸಿಗ್ತಿಲ್ಲ. ಈ ಹಿಂದೆ ಫಟಾಫಟ್ ಬುಕಿಂಗ್ ತೆಗೆದುಕೊಳ್ತಾ ಇದ್ದ ಆಟೋಗಳು ಈಗ ಎಲ್ಪಿಜಿ ಇಲ್ಲದೆ ಬುಕಿಂಗ್ನಲ್ಲಿಯೂ ಕುಸಿತ ಕಂಡಿದೆ. ಒಟ್ಟಾರೆ ಆಟೋ ಚಾಲಕರು ಹಿಂದೆಂದೂ ಸಿಗದ ಪರದಾಟಕ್ಕೆ ಸಿಲುಕಿದ್ದಾರೆ. ಇಂದು ಹೀಗಾದ್ರೆ ನಾಳೆ ಹೇಗೋ? ನಾಳೆ ಆದ್ರೂ ಈ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋ ಚಿಂತೆಯಲ್ಲೇ ದಿನ ಕಳೀತಿದ್ದಾರೆ. ಯುದ್ಧ ನಿಂತ್ರೆ ಸಾಕಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.